ತುಂಗಭದ್ರಾ ಜಲಾಶಯದ ಬಗ್ಗೆ ಆ ತುಂಗಭದ್ರಾ ಜಲಾಶಯದ ಗೇಟು 2024 ಅವತ್ತು 19ನೇ ಗೇಟು ಒಡೆದೋಗ್ತೈತೆ. ನಮಗೂ ಗೊತ್ತಾಗ್ತದೆ, ನಾನು ಹೋಗಿದ್ದೆ, ಭೇಟಿ ಮಾಡಿದೆ. ನೀರೆಲ್ಲ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಪ್ರತಿ ವರ್ಷವೂ ಕೂಡ 2ನೇ ಬೆಳೆಗೆ ಅಲ್ಲಿ ಅವಕಾಶ ಸಿಗ್ತಾ ಇತ್ತು ರೈತರಿಗೆ, ಲಕ್ಷಾಂತರ ಎಕರೆ ರೈತರಿಗೆ. ಒಟ್ಟೋಯ್ತು. ನಾನು ಭೇಟಿ ಮಾಡಿದ್ದೆ, ಮಂತ್ರಿಗಳು ಭೇಟಿ ಮಾಡಿದ್ರು, ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಪ್ರಗತಿ 0. ನಾನು 3 ಬಾರಿ ಹೋಗಿದ್ದೀನಿ. ಅದಾದಮೇಲೆ ಅಲ್ಲಿ ರೈತರು ಒತ್ತಡ ಮಾಡಿದ್ರು. 2ನೇ ಬಾರಿ ಹೋದೆ. ಮೊನ್ನೆನೂ ಕೂಡ ಒಂದು 15 ದಿನದಿಂದ ಮತ್ತೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಥಳಕ್ಕೆ ಹೋದೆ. ನಾನು ಹೋದಾಗ 12 ಕೋಟಿ ಇದು ಬಿಲ್ಲು, ಫಸ್ಟ್ ಬಿಲ್ ಕೊಟ್ಟಿದ್ದೀರಿ ಸರ್, ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂದರು. ಇವಾಗ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ, ಅಧಿವೇಶನ ನಡೆದೆ, ಕೊಟ್ಟಿಲ್ಲ ಅಂತ ಹೇಳಿದ್ರು. ಒಟ್ಟು 65 ಕೋಟಿಗೋ ಏನೋ ಇದಾಗಿದೆ ಟೆಂಡರು, ಬಿಲ್ಲೇ ಕೊಟ್ಟಿಲ್ಲ. ಗೇಟ್ಗಳು ಮಾತ್ರ ಕೂತರಿಸ್ಬೇಕು ಅಂತ. ಅಲ್ಲಿ ಪಾದಯಾತ್ರೆ, ಹೋರಾಟ, ಬಂದು ದಿನನಿತ್ಯ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಲಕ್ಷಾಂತರ ಈ ರಾಜ್ಯಕ್ಕೆ ಆದಾಯ ಬರುವಂಥ ಜಿಲ್ಲೆಗಳಲ್ಲಿ ಇವತ್ತು 2ನೇ ಬೆಳೆ ಇಲ್ಲ. ನಾನು ಕೇಳಿದೆ ಅಧಿಕಾರಿಗಳನ್ನ, ಸಭೆ ಕರೆದು, ಏನೋ ಯಾವಾಗ ಕಂಪ್ಲೀಟ್ ಮಾಡ್ತೀರಪ್ಪ ಅಂದರು. ಮಾರ್ಚಲ್ಲಿ ಆಗ್ಬೋದು ಸರ್ ಅಂತದ್ದು. ಇವಾಗ ಏನೋ ಕುಂಡ್ರಸಕ್ಕೆ ಹೊರಟಿದ್ದಾರೆ ಒಂದೊಂದೇ ಗೇಟ್ನ. 33 ಗೇಟ್ ಮಾಡಬೇಕಾದ್ರೆ 30 ಗೇಟ್ ರಿಪೇರಿ. ನನಗನ್ಸುತ್ತೆ ಈ ಮಳೆಗಾಲ ಬಂದ್ರೂ ಆಗಲ್ಲ. 2ನೇ ಬೆಳೆ ಮುಂದಿನ ವರ್ಷದಕ್ಕೂ ಇಲ್ಲ ಅಂದರೆ 2 ಬೆಳೆ ಲಾಸ್ ಆಯಿತು. ಯಾರಿಂದ? ಈ ಸರ್ಕಾರದ ವಿಳಂಬ ನೀತಿಯಿಂದ ಆಯಿತು. ಈ ಸರ್ಕಾರ ಆ ರೈತರಿಗೆ ಮಾಡಿದಂಥ ಅನ್ಯಾಯದಿಂದ ಆಯಿತು. ಇದನ್ನ ನಾವು ಕೇಳ್ತಾ ಇದ್ದೀರಿ. ಈ ಥರ ನೀವು ಡಿಲೇ ಮಾಡ್ಕೊಂಡು ನಿಮ್ಮ ಹತ್ರ ಏನಾದ್ರು ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ, ನಾನು ಹೇಳ್ತೀನಿ. ಇನ್ನು ಇದೆ, ಈ ನೀರನ್ನು ಉಳಿಸಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೂ ಆದಾಯ ಬರ್ತಾ ಇತ್ತು, ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು. ನಾವು ಪದೇ ಪದೇ ಹೇಳ್ತೀರಿ, ರೈತರ ಆದಾಯ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ. ಅದು ನಮ್ಮ ಉದ್ದೇಶ, ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ, ಮಾಡಬೇಕು ಅಂತ. ಕೃಷಿ ಇಲಾಖೆದ ನಾನು ಓದಿದ್ದೆ. ನಾನು ಕೃಷಿ ಇಲಾಖೆಯಲ್ಲಿ ಮೇನ್ ಇರೋದು ಅದೇ, ನಮ್ಮ ರೈತರಿಗೆ ಹೆಚ್ಚು ಆದಾಯ ಬರೋ ರೀತಿ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದೀರಾ? ಒಂದು ಗೇಟ್ ಮುಚ್ಚಕ್ಕೆ 1 ವರ್ಷ ತಗೊತಾ ಇದ್ದೀರಲ್ಲ, ಗೇಟ್ಗಳು ಮುಚ್ಚಕ್ಕೆ ಒಂದು ಡ್ಯಾಮ್ಗೆ. ಹಿಂದೆ KRS ದಾದಾಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿದ್ದರು. ಇಮಿಡಿಯೇಟಾಗಿ ಅದನ್ನು ಎಲ್ಲ ಗೇಟ್ಗಳನ್ನು ಸರಿ ಮಾಡಿಸಿದ್ರು, ಹಣ ಬಿಡುಗಡೆ ಮಾಡಿದ್ರು. ಇಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಇವ್ರ ಹತ್ರ ಕಾಸಿಲ್ಲ. ಬಿಲ್ಲು 12 ಕೋಟಿ ಬಿಲ್ಲು ಇನ್ನೂ ಪೆಂಡಿಂಗ್ ಇದೆ. ಕೊಟ್ಟಿದ್ದಾರೋ ಹೆಂಗೋ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗಂತೂ ಕೊಟ್ಟಿಲ್ಲ ಅಂತ ಹೇಳು. ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ. ಈಗ 2ನೇ ಬೆಳೆ ಲಾಸ್ ಆಗಿದೆ, ಬೆಳೆ ಬೆಳೀತಾ ಇಲ್ಲ. ಅವರು ಹೋರಾಟಗಳು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಇದಕ್ಕೆ 25,000 ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಿ. ನೀವು ಮಾಡಿದ ಮಿಸ್ಟೇಕಿಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ. 25,000 ರೂಪಾಯಿ ಪರಿಹಾರವನ್ನು ಆ ಉತ್ತರ ಕರ್ನಾಟಕದ ಜನಕ್ಕೆ, ಆ ಭಾಗದ ಜನಕ್ಕೆ ಕೊಡಬೇಕು. ಅನ್ಯಾಯ ಹೋಗ್ತಾ ಇದೆ, ಆಂಧ್ರಾಗೆ ಹೋಗ್ತಾ ಇದೆ, ಆಂಧ್ರದಿಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಭಾಳ ಜನ ಮಾತಾಡ್ತಾರೆ, ಕಾವೇರಿದೇನಾದರೂ 1 ತೊಟ್ಟು ನೀರು ಹೆಚ್ಚು ಕಮ್ಮಿ ಆದರೂ ಎಷ್ಟು ಗಲಾಟೆಗಳು ಆಗ್ತೈತೆ ಅಂತೇಳಿ. ಅದೇ ಥರ ಇದನ್ನು ನೋಡಬೇಕಲ್ಲ, ಕಾವೇರಿ ಥರ ಈ ತುಂಗೇನೂ ನೋಡಬೇಕಲ್ಲ. ಇಲ್ಲಿ ಆಗ್ತಾ ಇರೋವಂಥ ರೈತರಿಗೆ ಆಗ್ತಾ ಇರೋ ನೋವನ್ನು ನೋಡಬೇಕಲ್ಲ. ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಇವಾಗಾದರೂ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಯಾಕೆ ಗೇಟು ಯಾವಾಗ ಮುರಿದೋಯ್ತು, ಯಾವಾಗ ಕೂತರಿಸ್ತೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಕೊಡಬೇಕಲ್ಲ ಮಂತ್ರಿಗಳು. ಇಲ್ಲ, ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ. ಅವ್ರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ ನೀರಾವರಿ ಮಂತ್ರಿ. ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ದು ಕಾಣ. ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ 3 ಬಾರಿ ಹೋಗಿದ್ದೀನಿ. ಅವ್ರು 1 ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ, ಹೋಗಿಲ್ಲ ಅವರು. ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಹಣ ಎಲ್ಲ ಆಗ್ತೈತೆ. ಹಣನೇ ಬಿಡುಗಡೆ ಮಾಡಿಲ್ಲ. ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ. 12 ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ? ಇದು ಭಾಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ. ಇದು ಒಂದು ಎಕ್ಸಾಂಪಲ್. ನೀರಿನ ವಿಚಾರವಾಗಿ ಬೇರೆದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಲಿ, ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂಥ ಯೋಗ್ಯತೆಯನ್ನು ಇವತ್ತು ಸರ್ಕಾರ ಕಳ್ಕೊಂಡಿದೆ. ಅದಕ್ಕೋಸ್ಕರ ನಾನು ಈ ಪದವನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಭಾಳ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕದ ಅಸಮತೋಲನದ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ನಂಜುಂಡಪ್ಪ ವರದಿ 2007-8ರಲ್ಲಿ ನಂಜುಂಡಪ್ಪ ವರದಿ ಬರ್ತೈತೆ. ಆ ವರದಿ ಬಂದು ಅತಿ ಹೆಚ್ಚು ಭಾಗ ಅಲ್ಲಿರೋವಂಥದ್ದು ಈ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ಜಿಲ್ಲೆಗಳು, ತಾಲೂಕುಗಳು ಅಂತ ಮೆನ್ಷನ್ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯಲ್ಲಿ ಚರ್ಚೆ ಹಾಕಂತಾರಲ್ಲ, ಕೊನೆಯಲ್ಲಿ ಚರ್ಚೆ ಮಾಡಿ ಕೊನೆ ದಿನ ಉತ್ತರ ಕೊಟ್ಟು ಓಡಬೇಕು, ಎಸ್ಕೇಪ್. ಅವಾಗ ಒಂದು ಮಾತು ಹೇಳಿದ್ರು ಅವರು ಮುಖ್ಯಮಂತ್ರಿಗಳು, ನಾನು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ,
ತಾರತಮ್ಯವನ್ನು ಹೋಗಲಾಡಿಸ್ತೀನಿ. 6 ತಿಂಗಳ ಒಳಗಾಗಿ ಅರ್ಥಶಾಸ್ತ್ರರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಮಾಡಿ 6 ತಿಂಗಳಲ್ಲಿ ವರದಿ ಕೊಟ್ಬಿಡ್ತೀನಿ. 6 ತಿಂಗಳು 6 ತಿಂಗಳಲ್ಲಿ ಆಯಿತು. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯಿತು. 6 ತಿಂಗಳಾಯಿತು, 12 ತಿಂಗಳಾಯಿತು. 6 ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು. 6 ತಿಂಗಳು ವರದಿನೂ ಬಂದಿಲ್ಲ. ಈಗ 12 ತಿಂಗಳಾಯಿತು, ವರದಿನೂ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಆ ಇಲಾಖೆಗೆ. ನಾನು ಈ ಸರಿ ಎಲ್ಲ ಇಲಾಖೆ ಸೆಕ್ರೆಟರಿಗೂ ಫೋನ್ ಮಾಡಿದ್ದೀನಿ. ನಾನು ಏನಪ್ಪ ಸ್ಥಿತಿ ಅಂತೇಳಿ ಅವ್ರು ಕೇಳಿದೆ. ಇನ್ನೂ ಮ್ಯಾಚಪ್ ಮಾಡ್ತಾ ಇದ್ದೀರಿ ಸರ್ ಅಂತ, ಮೇಕಪ್ ಮಾಡ್ತಾ ಇದ್ದೀರಿ ಸರ್ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಮಾಡ್ತಾರಲ್ಲ, ಕೊನೆಯ ಎಂಡಿಂಗ್, ಆ ಮೇಕಪ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಯಾವಾಗ? ವರದಿ ಬರೋದು ಯಾವಾಗ? ಯಾವಾಗ ಬರೋದು? ಮುಖ್ಯಮಂತ್ರಿಗಳು 6 ತಿಂಗಳಂತ ಇಲ್ಲಿ ಹೇಳ್ಬಿಟ್ರು, ವಿಧಾನಸಭೆಯಲ್ಲಿ ಇಲ್ಲೇ ಹೇಳಿದ್ರು. ಎಲ್ಲಿ ವರದಿನೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ ಡಿಲೇ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ವರದಿ ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವ್ರು ಮತ್ತೆ ಏನು ಸಮಯ ಕೊಡಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡಬೇಕು. ಹಿಂಗೆ ಆದಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ, ನನಗಿದೆ ಅಂತ ಪದೇ ಪದೇ ಹೇಳ್ತಾರೆ ಸರ್ಕಾರ, ಮುಖ್ಯಮಂತ್ರಿ. ಇದರಲ್ಲಿ ನಾನು ಹೇಳಿದೆ ಅವಾಗ ಗೇಟು, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೇಟ್ ರಿಪೇರಿ ಮಾಡೋದ್ರಲ್ಲಿ ಮಾಡಕ್ಕಾಗಿಲ್ಲ. ತುಂಗಭದ್ರಾ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. 2ನೇ ಉದಾಹರಣೆ ಗೋವಿಂದರಾವ್, ಪ್ರೊಫೆಸರ್ ಗೋವಿಂದರಾವ್ ಅವ್ರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು, ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು. ಇನ್ನ ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ, ಹುಳಿನೂ ಇಲ್ಲ. ಸಭಾಧ್ಯಕ್ಷರು ಏನೂ ಇಲ್ಲ. ಪ್ರೊಫೆಸರ್ ಗೋವಿಂದರಾವ್ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವ್ರು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಮುಟ್ಲಿಲ್ಲ ಅಂತ ಹೇಳುದು ಅಷ್ಟೇ ಸರ್. 1.5 ವರ್ಷ ಆಯ್ತು ಪ್ರೊಫೆಸರ್ ಕೂತ್ಕೊಳ್ಳಿ. 2 ಉದಾಹರಣೆಯನ್ನ ಕೊಟ್ಟಿದ್ದೀನಿ. 3ನೇ ಉದಾಹರಣೆ, ಥರ್ಡ್ ಪಾಯಿಂಟ್, KKRDBಯ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು, PHC ಮತ್ತು CHCಗಳನ್ನು ನಿರ್ಮಿಸಲು 900 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು. 2024 ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು. ಮಾಡಿದ್ರು, ಸ್ವಾಗತ ಮಾಡ್ತೀನಿ. 900 ಕೋಟಿ ಆಸ್ಪತ್ರೆಗಳಿಗೆ. ನೀವು ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ಬೋದು, ನನಗೆ ಗೊತ್ತಿಲ್ಲ. ಹಂಗಂತ ಪತ್ರಿಕೆಯಲ್ಲೆಲ್ಲ ಬರೀತಾ ಇದ್ರು, ಗೊತ್ತಿಲ್ಲ. ನಿಮ್ಮ ಇಂಟ್ರೆಸ್ಟ್ ಏನಾಯ್ತೋ ನನಗೆ ಗೊತ್ತಿಲ್ಲ. ಆಯ್ತು, 900 ಕೋಟಿ. ಅದಾದ್ಮೇಲೆ ವಿಶೇಷ